ಸ್ವಾಮಿ ಹಾಗೆ ನಮ್ಮ ತೇಜಸ್ ಭಾಸ್ಕರ್ ರಘುನಾಥ್ ಮಂಜು ಮತ್ತೆ ಎಲ್ಲ ಯುವಕರು ಅವರ ತಂಡ ಬಹಳ ಉತ್ಸಾಹದಿಂದ ಇವತ್ತು ನಿಮ್ಮೂರಿನಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದರು. ನಾನು ಕೂಡ ಬಹಳ ಸಂತೋಷದಿಂದ ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದೇನೆ. ಇದು ಮುಂದಿನ ದಿನಗಳಲ್ಲಿ ನನ್ನ ಕನಸು ಏನಿದೆ, ಶಿರಾ ತಾಲೂಕಿನಲ್ಲಿ ಒಂದು ಗ್ರಾಮ ಪಂಚಾಯತ್ ಒಂದು ಹೈಟೆಕ್ ಶಾಲೆ ಆಗಬೇಕು, ಸರ್ಕಾರಿ ಶಾಲೆ. ಹಾಗೆ ಈಗಾಗಲೇ 6 ಶಾಲೆಗಳನ್ನು 6 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 6 ಶಾಲೆಗಳನ್ನು ಮಾಡುವಂಥದ್ದಾಗಿದೆ. ಮುಂದುವರೆದು ಇವತ್ತು ಇನ್ನೊಂದು ಸಂಕಲ್ಪ ಮಾಡಿದ್ದೇನೆ, ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಂದು ಸ್ಟೇಡಿಯಂ ಅನ್ನು ಕಟ್ಟಿಸ್ಕೊಡ್ಬೇಕು ಅಂತ. ಮುಂದಿನ ದಿನಗಳಲ್ಲಿ ಒಂದು ಸ್ಟೇಡಿಯಂ ಎಲ್ಲ ಒಂದು ಕಡೆ ಈ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಮೀಡಿಯಾಗಳ ಪ್ರಭಾವಕ್ಕೊಳಗಾಗಿ ಯುವಕರು ಒಂದು ರೀತಿ ದೈಹಿಕ ವ್ಯಾಯಾಮ, ದೈಹಿಕ ಆಟಪಾಠಗಳನ್ನೇ ಮರ್ತಿರುವಂಥ ಸಂದರ್ಭಗಳಲ್ಲಿ ಇವತ್ತು ಕ್ರಿಕೆಟ್ ಆಡಿದ್ರೆ ಯಾವುದ್ರಲ್ಲಿ ಆಡ್ತಾರೆ ಅಂದರೆ ಇಂಟರ್ನೆಟ್ ಕ್ರಿಕೆಟ್ ಆಡ್ತಾರೆ. ಕಾರ್ ರೇಸ್ ಮಾಡೋದ್ರೆ ಯಾವುದ್ರಲ್ಲಿ ಮಾಡ್ತಾರೆ, ಮೊಬೈಲಲ್ಲಿ ಕಾರ್ ರೇಸ್ ಮಾಡ್ತಾರೆ. ಅದೇ ರೇಸು ಅನ್ನೋ ಮಟ್ಟಕ್ಕೆ ಒಂದು ಭ್ರಮೆನಲ್ಲಿದ್ದಾರೆ. ಅವರ ಆರೋಗ್ಯ ಎಲ್ಲ ಒಂದು ಕಡೆ ಈ ಒಬ್ಯಾಸಿಟಿ ಬರೋದು, ಬಹಳ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ಕಣ್ಣು ಕಾಣದಂಗೆ ಆಗೋದು, ಮಕ್ಕಳಿಗೆ ಎಲ್ಲ ಒಂದು ಕಡೆ ಹೃದಯ ಸಂಬಂಧಿ ರೋಗಗಳು ಬರೋದು, ಇವೆಲ್ಲ ಕಾರಣ ವ್ಯಾಯಾಮ ಆಟಪಾಠಗಳಿರೋ ಕಾರಣಕ್ಕಾಗಿ. ಅದನ್ನು ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಹಾಗಾಗಿ ಖಂಡಿತವಾಗ್ಲೂ ಕೂಡ MLC ಆಗಿ ಶಾಲೆಗಳನ್ನು ಕಟ್ಟಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಶಾಸಕನಾಗಿ MLA ಆಗಿ ಖಂಡಿತವಾಗ್ಲೂ ಕೂಡ ಒಂದು ಗ್ರಾಮ ಪಂಚಾಯತಿಗೆ ಒಂದು ಸರ್ಕಾರಿ ಶಾಲೆಯನ್ನ ಒಂದು ಸ್ಟೇಡಿಯಂ ಅನ್ನ ಮಾಡ್ತಿರುವಂತ ಕೆಲಸವನ್ನ ಮಾಡ್ತೇನೆ. ಶುಭ ಸೂಚನೆ ಅನ್ನೋ ರೀತಿ ಒಂದು ಇದು ಬಂದಿದೆ, ಮಳೆ ಬಂದಿದೆ. ಇದೇ ಉದ್ಘಾಟನೆ ವರ್ಣನ ಉದ್ಘಾಟನೆ ಅಂತ ತಿಳ್ಕೊಂಡು ಒಂದೊಂದು ಕಾರ್ಯಕ್ರಮ ಕರೆದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನಿಮ್ಮ ಒಗ್ಗಟ್ಟು ಆಟದ ಗುಟ್ಟು ಏನಂದ್ರೆ ಒಗ್ಗಟ್ಟು, ಆಟದ ಗುಟ್ಟು ಒಗ್ಗಟ್ಟು.